ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾರ ಮನೆಗೆ ಬಂದಿದ್ದೀನಿ ಅಂದರೆ, ಮನೆ ಇಂಟೀರಿಯರ್ ಮಾಡೋದಲ್ಲೇ ತುಂಬ ಹೆಸರುವಾಸಿ ಮಾಡಿರುವ ಎಷ್ಟೋ ಜನ ಕಲಾವಿದರ ಮನೆಯಲ್ಲಿ, ಅದು ಫೇಮಸ್ ನಟರ ಮನೆಯಲ್ಲಿ ಇಂಟೀರಿಯರ್ ಮಾಡಿರುವ ನಮ್ಮ ಮುರಳಿ ಮೋಹನ್ ಅವ್ರ ಮನೆಗೆ ನಾನು ಬಂದಿದ್ದೀನಿ. ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಮುರಳಿ ಮೋಹನ್ ಅವರ ಅಕ್ಕ ಶಾಂತ. ಹಾಯ್, ನನ್ನ ಹೆಸರು ಶಾಂತ ರಮೇಶ್ ಅಂತ. ನಾನು ಇವತ್ತು ಚಿಕನ್ ಹೈದ್ರಾಬಾದಿ ರಾಜಾ ಚಿಕನ್ ಮಾಡ್ತಾ ಇದ್ದೀನಿ. ಹೈದ್ರಾಬಾದಿ ರಾಜಾ ಚಿಕನ್ ಅಂದರೆ ಅದು ಹೇಗಿರುತ್ತೆ ನಿಜವಾಗ್ಲೂ? ಆ ಹೆಸರು ಕೇಳಿದ್ದೀರಾ ನೀವು? ಇಲ್ಲ ಅಲ್ಲ, ನಾನು ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಹೈದ್ರಾಬಾದಿ ರಾಜಾ ಚಿಕನ್ ಹೇಗೆ ಮಾಡ್ತಾರೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಅದನ್ನು ನೋಡಿ ನಾವು ಕಲಿಯೋಣ ಬನ್ನಿ ಮೇಡಮ್. ಈಗ ಬಾಣಲಿ ಇಟ್ಟಿದ್ದೀವಿ. ಇದಕ್ಕೆ ಆಯಿಲು ಒಂದು 4 ಸ್ಪೂನ್ ಅಷ್ಟು ಆಯಿಲು. ಇದು ಗ್ರೇವಿ ಥರ ಬರುತ್ತಾ, ಫ್ರೈ ಥರ ಬರುತ್ತಾ? ಫ್ರೈ ಥರ, ಸ್ವಲ್ಪ ಲಿಟ್ಲಿ ಗೊಜ್ಜು ಥರ ಸ್ವಲ್ಪ. ಮೇಡಮ್ 4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದಕ್ಕೆ 2 ಸ್ಮಾಲ್ ಸೈಜ್ ಆನಿಯನ್. ಸಿಮ್ ಇದೆ, ದೊಡ್ಡದು ಮಾಡಿ. ನೀವು ಮುರಳಿಗೆ ಎಷ್ಟನೇ ಅಕ್ಕ? ಫಸ್ಟ್ನೇ ಅಕ್ಕ. ಮೊದಲನೇ? ನಾನೇ ದೊಡ್ಡವರು ಎಲ್ಲರಿಗಿಂತ ದೊಡ್ಡವರು ನೀವು. ನೀವು ಯಜಮಾನ್ರು ನಾನು ಏನು ಮಾಡ್ಕೊಂಡಿದ್ದಾರೆ? ನಮ್ಮ ಯಜಮಾನ್ರು 35 ಇಯರ್ಸಿಂದ ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್ಸ್ ಎಲ್ಲ ಮಾಡಿರೋದು, ಇಂಟೀರಿಯರ್ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮದೇ ಒಂದು ಫ್ಯಾಕ್ಟ್ರಿ ಇದೆ, ಶ್ರೀ ಗಂಧರ್ವ ಇಂಟೀರಿಯರ್ಸ್ ಅಂತ. ನಮ್ಮದೇ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು 100 to 150 ಮೆಂಬರ್ಸ್ ವರ್ಕರ್ಸ್ ಇದ್ದಾರೆ. ಅವರೇ ಇಂಟೀರಿಯರ್ ವರ್ಕ್ ಮಾಡ್ತಾ ಇದ್ದಾರೆ. ಮಗ ಆರ್ಕಿಟೆಕ್ಟು. ಮಗನು ಈಗ ನಮ್ಮ ಕಂಪ್ನಿ ಫುಲ್ಲು ಮಗನೇ ಇನ್ಚಾರ್ಜ್ ನೋಡ್ಕೊತಾ ಇದ್ದಾರೆ. ಮಗಳು UK ನಲ್ಲಿ ಆರ್ಕಿಟೆಕ್ಟ್ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಅದೇ ಫೀಲ್ಡ್. ನಮ್ದು ಫ್ಯಾಕ್ಟ್ರಿ ಫುಲ್ ಅಕೌಂಟ್ಸ್ ಫುಲ್ಲು ನಾವು ನೋಡ್ಕೊತೀವಿ. ನೀವು ನೋಡ್ಕೊತೀರ? ಅಂದ್ರೆ ನಿಮಗೆ ಕುತ್ತಕ್ಕೆ ಸಿಗಲ್ಲ ಅನ್ನಿ. ಮನೇಲಿ ಅಡುಗೆನೂ ಮಾಡ್ಕೊಂಡು ಕೆಲಸನೂ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಹೋಗ್ತೀರಾ? ನಿಮ್ಗೆ ಹೆಂಗ್ ಮೇಡಮ್ ಈ ಇಂಟ್ರೆಸ್ಟ್ ಬಂತು ಇದು ಫ್ಯಾಕ್ಟ್ರಿ ವರ್ಕ್ದು? ಅಥವಾ ಯಜಮಾನ್ರು ಬಿಸ್ನೆಸ್ ಮಾಡ್ತಿದ್ದಾರೆ? ಇಲ್ಲ ಮೇಡಮ್, ಅವರು ನನ್ನ ಮ್ಯಾರೇಜ್ ಬಿಫೋರ್ 15 ಇಯರ್ಸಿಂದ ಇದೇ ಫೀಲ್ಡಲ್ಲೇ ಇದ್ದಾರೆ. ಆ ಫೀಲ್ಡಿಂದ ಫಸ್ಟ್ ಅವರು ಬೇರೆಯವ್ರ ಹತ್ರ ವರ್ಕ್ ಮಾಡ್ತಿದ್ರು. ಆಮೇಲೆ ಅವರೇ ಓನ್ ಫ್ಯಾಕ್ಟ್ರಿ ಓಪನ್ ಮಾಡಿಕೊಂಡು ಅವರೇ ವರ್ಕರ್ಸ್ನೆಲ್ಲ ಇಟ್ಕೊಂಡು ಅವರೇ ಓನ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದನೇ ನಮಗೂ ಅದೇ. ನಿಮಗೂ ಅವಾಗ ಇಂಟ್ರೆಸ್ಟ್ ಆಯ್ತಾ? ಅವರೆಲ್ಲ ಮೇನು ಹೈಕೋರ್ಟ್ ಜಡ್ಜ್ ಅವ್ರ ಮನೆ, ವಿನಯ್ ಕುಲಕರ್ಣಿ, ರಾಜಕೀಯ ವ್ಯಕ್ತಿಗಳು, ಅವ್ರದ್ದು ಎಲ್ಲ ದೊಡ್ಡವ್ರದ್ದೇ ಜಾಸ್ತಿ ಫುಲ್ POP ವರ್ಕಿಂದ, ಎಲೆಕ್ಟ್ರಿಷಿಯನ್ ವರ್ಕಿಂದ, ಕಿಚನ್ ವರ್ಕಿಂದ ಹಿಡಿದು ಎಲ್ಲ ಮಾಡ್ತಾರೆ. ಖಾಲಿ ಜಾಗ ಕೊಟ್ರೆ ಅಂದ್ರೆ, ದುಡ್ಡು ಕೊಟ್ರೆ ಅಂದ್ರೆ ಎಲ್ಲ ಫಿನಿಶ್ ಮಾಡಿ ಕೀ ಕೊಡ್ತಾರೆ. ಅಂದ್ರೆ ಯಾವ ತರ ಬೇಕು, ಹೇಗಿರ್ಬೇಕು, ಡಿಸೈನ್ ತೋರಿಸಿದ್ರೆ ಸಾಕ. ಕ್ಲೈಂಟ್ ರಿಕ್ವೈರ್ಮೆಂಟ್ ಯಾವ ತರ ಇದೆ ಅಂತ ನೋಡ್ಕೊಂಡು ಡಿಸೈನ್ ಫಸ್ಟ್ ಮಾಡ್ಕೊಡ್ತಾರೆ. ಅವ್ರ ಹತ್ರ ಅಂದ್ರೆ ಅಪ್ರೂವಲ್ ತಗೊಂಡು ಅವ್ರಿಗೆ ಓಕೆ ಅನಿಸ್ತು ಅಂದ್ರೆ ಆ ತರ ಮಾಡ್ಕೊಂಡು ಶುರು ಮಾಡ್ತಾರೆ. ನೀವು ಎಲ್ಲಿಂದ ಕಲ್ತ್ರಿ ಮ್ಯಾಮ್ ಅಡುಗೆ ಮಾಡೋದನ್ನ? ಮೇಡಮ್, ನಂದು ಮದುವೆ ಆಗಿದ್ದಾದ್ಮೇಲಿಂದ ನಮ್ಮ ಯಜಮಾನ್ ಅವ್ರ ಅಕ್ಕ ಮನೆಯಿಂದಾನೇ ಜಾಸ್ತಿ ಅಡುಗೆ ಜಾಸ್ತಿ ಮಾಡಿದ್ದೆ. ಅಲ್ಲಿವರೆಗೂ ಕಾಲೇಜು ಅದು ಇದು. ನಮ್ದು ಊರಲ್ಲಿ ಪ್ರಾವಿಷನ್ ಸ್ಟೋರ್ ಇತ್ತು. ಕಾಲೇಜ್ಗೆ ಹೋಗಿ ಬರೋದು ಪ್ರಾವಿಷನ್ ಸ್ಟೋರ್ ಅಲ್ಲಿ ನೋಡ್ಕೊತಾ ಇದ್ದೆ. ಅವಾಗಿಂದಾನೆ ಅಕೌಂಟ್ಸ್ ಸ್ವಲ್ಪ ಅಕೌಂಟ್ಸ್ ಎಲ್ಲ ನೋಡಿದ್ದು. ಮದುವೆ ಆಗಿದ್ದಾದ್ಮೇಲಿಂದ ಅವ್ರ ಅಕ್ಕನ ಮನೇಲಿ, ಅಪ್ಪ ಅಮ್ಮ ಇರ್ಲಿಲ್ಲ ನಮ್ಮ ಮನೆಯವ್ರಿಗೆ. ಅಕ್ಕನ ಮನೇಲೆ ಬೆಳೆದಿದ್ದೆಲ್ಲ, ಅಕ್ಕನ ಹತ್ರನೇ ಎಲ್ಲ ಅಡುಗೆಗಳೆಲ್ಲ ಕಲ್ತಿದ್ದಾಗ್ಲಿ ಮಾಡಿದ್ದಾಗ್ಲಿ. ಅವ್ರಿಗೆಲ್ಲ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಇಡೀ ಮನೇಲಿ ಅವ್ರು ಅದೇ ಹೇಳ್ತಾ ಇದ್ರು, ನಾನ್ ವೆಜ್ ವೀಕ್ಲಿ 3 times ಇರ್ಲೇಬೇಕು. ಅವಾಗಿಂದ ನಾನ್ ವೆಜ್ ತುಂಬಾ ಇಷ್ಟ. ನಿಮ್ಗೇನು ಇಷ್ಟ ಮ್ಯಾಮ್? ತುಂಬಾ ಜಾಸ್ತಿ ಅಂದ್ರೆ ಕೈ ಮಸಾಲೆ, ಅಂದ್ರೆ ಮಟನ್ ಕೈಮಾ. ನಿಮ್ಮ ವಿಷಯನೇ ಹೇಳ್ತಾ ಇದ್ದೀವಿ. ಕೈಮಾ ಚೆನ್ನಾಗಿ ಮಾಡ್ತಾರೆ ಅಂತ. ಅದು ನಮ್ಮ ಯಜಮಾನ್ ಅಕ್ಕನಿಗೂ ಬರಲ್ಲ. ಹೌದಾ? ಅವರು ಸ್ಪೆಷಲ್ ನಾನೇನಾದ್ರು ಮಾಡಿದ್ರೆ ಅಂದ್ರೆ ಕೈಮಾ ಸಾರು ಅಂದ್ರೆ ತಗೊಂಬ ಅಂತಾರೆ. ಹಾಗೆ ಇಷ್ಟ, ಎಲ್ಲರಿಗೂ ಇಷ್ಟ. ನಮ್ಮ ಮನೆಯವ್ರಿಗೂ ಇಷ್ಟ ಕೈಮಾ ಸಾರು ಅಂದ್ರೆ. ಆ ಚಿಕನ್ ಡ್ರೈ ರೋಸ್ಟ್ಗಳೆಲ್ಲ ಚೆನ್ನಾಗಿ ಮಾಡ್ತೇನೆ. ಮನೇಲೆಲ್ಲ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನಿಮ್ಮ ಮಕ್ಕಳಿಗೂ ಇಷ್ಟ. ಹೊಸದು ಯಾವ್ದಾದ್ರು ನೋಡಿದೀವಿ ಅಂದ್ರೆ ಟ್ರೈ ಮಾಡೋದು.
ಜೊತೆಗೆ ಹಾಕ್ಬೇಕು. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಬರ್ತಾ ಆದ್ಮೇಲೆ ಒಂದೇ ಒಂದು ಟೊಮೊಟೊ ಹಾಕಿದ್ವಿ ಮೇಡಮ್, ಜಾಸ್ತಿ ಹಾಕಿಲ್ಲ. ಯಾಕಂದ್ರೆ ಚಿಕನ್ಗೆ ಮೊಸರು ಹಾಕಿದ್ವಿ, ಲೆಮನ್ ಹಾಕಿದ್ವಿ, ಅದು ಹುಳಿ ಬರೋದ್ರಿಂದ ಜಾಸ್ತಿ ಹಾಕ್ಬಾರ್ದು. ಅದಕ್ಕೆ ಸ್ಮಾಲ್ ಸೈಜ್ ಒಂದೇ ಒಂದು ಟೊಮೊಟೊ ಹಾಕಿದ್ವಿ. ಇವಾಗ ಹುಳಿ ಬರುತ್ತೆ, ಹುಳಿ ಬರುತ್ತೆ ಅಂತ. ಮೇಡಮ್ ಹಾಗೆ ನಾವು ರೆಡ್ ಚಿಲ್ಲಿ ಪೌಡ್ರು ಸ್ಮಾಲ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ವಿ. ಹೌದು. ಈಗ ಒಂದು 5 ಹಸಿಮೆಣಸಿನಕಾಯಿ. ನಮ್ಮನೇಲಿ ಎಲ್ಲರೂ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರೆ ಅಲ್ವಾ? ನಾನ್ ವೆಜ್ ಆಲ್ಮೋಸ್ಟ್ ಸ್ಪೈಸಿ ಇದ್ರೆ ಚೆನ್ನಾಗಿರೋದು, ಚೆನ್ನಾಗಿರೋಲ್ಲ. ಸ್ವೀಟ್ಸ್ಗೆಲ್ಲ ಸ್ವಲ್ಪ ಕಪ್ಪಿ ಇದ್ರೆ ನಡೆಯುತ್ತೆ. ನಾನ್ ವೆಜ್ ಸ್ವಲ್ಪ ಅಲ್ವಾ ಅನ್ಬೇಕು. ಹಾಗಾದ್ರೆ ಚಂದ. ಮನೆಯಲ್ಲಿ ಫಿಶ್ ಅದೆಲ್ಲ ಮಾಡಲ್ವಾ ಮ್ಯಾಮ್? ಮಾಡ್ತೀರಾ? ಅಂದ್ರೆ ಮಟನ್ ಜಾಸ್ತಿ, ಪ್ರಾನ್ಸ್ ಗೀ ರೋಸ್ಟ್, ಮಟನ್ ಚಿಕನ್ ಜಾಸ್ತಿ, ಹೌದು, ಫಿಶ್ ಕಡಿಮೆ. ಫಿಶ್ ಕಡಿಮೆ. ಮ್ಯಾಮ್ ಆಗ್ಲೇ ಒಂದು ಎಕ್ಸ್ಪ್ರೆಷನ್ ಕೊಟ್ರಿ ನೀವು, ತುಂಬಾ ಚೆನ್ನಾಗಿತ್ತು. ಖಾರ ತಿನ್ಬೇಕು ಅನ್ಬೇಕು ಅಂತ. ನಾನ್ ವೆಜ್ ಇನ್ನೊಂದ್ಸಲ ನಾನು ಎಕ್ಸ್ಪ್ರೆಷನ್ ಇನ್ನೊಂದ್ಸಲ ಕೊಟ್ಬಿಡಿ, ನಾನು ಸಕ್ಕತ್ತಾಗಿ ಮಾಡಿ. ನಾನ್ ವೆಜ್ ತಿನ್ಬೇಕಾದ್ರೆ ಎಲ್ಲರೂ ಅನ್ಕೊಂಡು ತಿನ್ನೋ ತರ ಇರ್ಬೇಕು, ಸ್ಪೈಸಿ ಆಗಿರ್ಬೇಕು, ಆಗ್ಲೇ ಟೇಸ್ಟ್. ಹಿಂಗಂದ್ರೆ ಮ್ಯಾಮ್ ಮೂಗಲ್ಲಿ ಬರ್ತಾ ಇರ್ಬೇಕು, ಬಾಯಲ್ಲಿ ಸ್ವಲ್ಪ ಇರ್ಬೇಕು, ಹಾಗೆ ತಿನ್ನೋದಕ್ಕೆ ಟೇಸ್ಟ್. ಸಿಹಿ ಆದ್ರೆ ಸ್ವಲ್ಪ ಸಪ್ಪ ಇದ್ರೆ ನಡೆಯುತ್ತೆ ಅಲ್ವಾ? ನಾನ್ ವೆಜ್ ಮಾತ್ರ ಸ್ಪೈಸಿ. ಹೋಟ್ಲಿಗೆ ಹೋದ್ರೂ ಸ್ಪೈಸಿ ಆಗೇನಿದೆ ಅದಕ್ಕೆ ಹಾಗೆ ಹೇಳೋದು. ಫಿಶ್ ಅಷ್ಟೇ ಮೇಡಮ್, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಮನೇಲಿ. ನನಗೇನು ಆ ಸ್ಮೆಲ್ಗೆ ತಿನ್ಬೇಕು ಅನ್ಸಲ್ಲ, ಎಲ್ಲ ಮಾಡ್ಕೊಡ್ತೀನಿ. ತವಾ ಫ್ರೈ ಇಂದ ಸಾಂಬಾರಿಂದ ಎಲ್ಲ ಮಾಡ್ಕೊಡ್ತೀನಿ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅವ್ರು ಬಲವಂತ ಮಾಡಿ ಮಾಡಿ ಒಂದು ಪೀಸ್ ಇಟ್ರು ಇಮಿಡಿಯೇಟ್ ಸೌತೆಕಾಯಿ ಅದು ಇದೆ ಫಿಶ್ ಇಷ್ಟ ಇಲ್ಲ ನಿಮಗೆ? ನಾಲ್ಗೆ ಎಲ್ಲ ವಾಸನೆ ಇಲ್ಲ ಮೇಡಮ್. ಆಗಲೇ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಚಿಕನ್ನ, 1/2 hour ಮ್ಯಾರಿನೇಟ್ ಆಗಿದೆ. ಅದಕ್ಕೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ಹಾಕಿದೀವಿ. ಈಗ ಅದ್ರ ಜೊತೆಗೆ ಒಗ್ಗರಣೆಗೆ 1 ಸ್ಪೂನ್ ಅಷ್ಟು ಮತ್ತೆ ಅಲ್ಲಿ ಚಿಕನ್ ಹಾಕ್ಬೇಕಾ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಸ್ವಲ್ಪ ಹೋದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಅನ್ನ ಹಾಕಬೇಕು. ಸ್ವಲ್ಪ ಗೊಜ್ಜು ಇರ್ಬೇಕಲ್ಲ? ಸ್ವಲ್ಪ ಲೈಟ್ ಆಗಿ, ತುಂಬಾ ಇಲ್ಲ ಲೈಟ್. ಹೀಗೆ ಇದನ್ನ ಒಂದು 10 ನಿಮಿಷ ಫ್ರೈ ಮಾಡೋದಾ? ಒಂದು 15 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಇದಕ್ಕೆ ಮಸಾಲೆ ಇರುತ್ತೆ ಇದರಲ್ಲೇ, ಸ್ವಲ್ಪ ನೀರು ಹಾಕಿ. ತುಂಬಾ ನೀರು ಹಾಕ್ಬಾರ್ದು, ಆ ನೀರಲ್ಲೇ ಬೇಯಿಸ. ಇದು ನೀವಿಟ್ಟಿರೋ ಹೆಸರ ರಾಜ ಚಿಕನ್ ಅಂತ? ಇಲ್ಲ ಮೇಡಮ್, ರಾಜ ಚಿಕನ್ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಒಬ್ಬರ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರು ಅದನ್ನ. ಅದಕ್ಕೆ ನಾನೇನು ಸ್ವಲ್ಪ ನಮ್ಮ ಸ್ಟೈಲ್ ಅಲ್ಲಿ, ನಾವು ತೆಲುಗುವರು, ನಮ್ಮ ಸ್ಟೈಲ್ ಅಲ್ಲಿ ಸ್ವಲ್ಪ ಮಾಡ್ಬಿಟ್ಟು ಅದಕ್ಕೆ ಹೆಸರಿಟ್ಟಿದ್ದು ರಾಜ ಚಿಕನ್. ರಾಜರು ತಿನ್ನೋರು. ನಿಮ್ಗೆ ನಾನ್ ವೆಜ್ ಇಷ್ಟನಾ ಮೇಡಮ್? ನಿಮ್ಗೆಲ್ಲ? ನಮ್ಮ ಮನೇಲಿ ಜಾಸ್ತಿ ವಾರಕ್ಕೆ ಮಂಗಳವಾರ, ಬುಧವಾರ, ಭಾನುವಾರ ನಮ್ಮ ಮನೇಲಿ ಇರಲೇಬೇಕು. ಮನೇಲಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ. ಫ್ರಿಜ್ಜಲ್ಲಿ ಏನು ಇಲ್ಲದೆ ಇರೋನು
ನಾನ್ ವೆಜ್ ಸ್ಟಾಕ್ ಇರುತ್ತೆ ನಮ್ಮಲ್ಲಿ. ಇದು ಸ್ವಲ್ಪ ಚಿಲ್ಲಿ ಪೌಡರ್ ಆಗಲೇ 1 ಸ್ಪೂನ್ ಹಾಕಿದ್ದೆ. ಹಾಂ, ನಿಮ್ಗೆ ಯಾವ ತಿನ್ಬೇಕು ಅನ್ಸುತ್ತೆ ಬಂದಿನಿ ನಮ್ಮ ಮನೆಗೆ ಏನಾದ್ರು ಒಂದ್ ಮಾಡೋದು. ಅದ ಶೂಟ್ಗಲ್ಲ ಹಾಗೆ. ಒಬ್ಬಟ್ಟೆಲ್ಲ ಇಷ್ಟಪಡ್ತೀರಾ? ಹಾಂ, ನಮಗೆ ಅವೆಲ್ಲ ಮಾಡೋದು ಬರಲ್ಲ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಹೌದಾ? ನಮ್ದು 2 kg ಬೇಳೆ ಆದರೂ ಸರಿ. ಹೌದಾ? ನಮ್ಗೆ ಅದೆಲ್ಲ ಮಾಡಕ್ ಬರಲ್ಲ. ನಮಗೆಲ್ಲ ಅವಾಗೆಲ್ಲ 10 ಜನ 15 ಜನ ಅದೆಲ್ಲ ಮಾಡೋದು. ಆಗ್ತಾ ಇಲ್ಲ ಅಂತ ಬಿಸಿ ಬಿಸಿ ತಿಂತಾ ಇರ್ಬೇಕು. ಆಗ್ತಾ ಇದೆ ತಿಂತ ಒಂದು ಹಾಗೆ. 10-15 ಜನ ಇದ್ವಿ. ನಮ್ಮೂರಲ್ಲಿ ಒಬ್ಬಟ್ಟು ಅಂದ್ರೆ ಏನು ಅನ್ನೋದನ್ನೇ ಗೊತ್ತಿಲ್ಲ. ಹಾ. ಹೌದೌದು. ಹೇಳಿ ಶಾಂತ ಅವರೇ ನಿಮ್ಮ ಬಗ್ಗೆ. ಶಾಂತ ಅವರೇ. ನಂದು ಬೆಳಗ್ಗೆ ಎದ್ದ ತಕ್ಷಣನೇ ರೊಟೀನು ಜಿಮ್ಮು. ಹಾಂ, ಜಿಮ್ಗೆ ಹೋಗೋದು, ಗ್ರೂಪ್ ಕ್ಲಾಸು, ವರ್ಕೌಟು. ಅದಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಫ್ಯಾಕ್ಟ್ರಿಲ್ಲ ನೋಡ್ಕೊಂಡು ಈವ್ನಿಂಗ್ ಬಂದು ಮತ್ತೆ ಮನೆಯಲ್ಲಿ ಕೆಲಸ ಅಡುಗೆ ನಡೆಯುತ್ತೆ. ಮತ್ತೆ ನಮ್ಮ ಊಟಕ್ಕೆ ಮನೆಯಿಂದಲೇ ಕಟ್ಕೊಂಡು ಹೋಗ್ತೀವಿ. ಬೆಳಗ್ಗೆನೆ ಮಾಡ್ಬಿಟ್ಟು ಮಗನಿಗೂ ನನಗೂ ತಗೊಂಡೋಗಿರ್ತೀವಿ. ನಮ್ಮ ಮನೆಯವರು ಫೀಲ್ಡ್ ವರ್ಕ್ ಜಾಸ್ತಿ. ಫ್ಯಾಕ್ಟ್ರಿ ವಿಸಿಟ್ ವೀಕ್ಲಿ ಟ್ವೈಸ್, ಮಿಕ್ಕಿದೆಲ್ಲ ಫೀಲ್ಡ್ ವರ್ಕ್. ಅಲ್ಲಿ ಒಂದೊಂದ್ಸರಿ ಬಾಕ್ಸ್ ತಗೊಂಡೋಗಿರ್ತಾರೆ. ಒಳ್ಳೆ ಫುಡ್ ಆಗುತ್ತೆ. ಇಲ್ಲಾಂದ್ರೆ ಒಂದೊಂದ್ಸರಿ ಮನೆಗೆ ಬರ್ತೀನಿ ಅಂದ್ರೆ ಅವರು ನಾನು ಇಬ್ರು ಒಟ್ಟಿಗೆ ಮನೆಗೆ ಬಂದ್ಬಿಡ್ತೇವೆ. ಇಲ್ಲಾಂದ್ರೆ ಹೊರಗಡೆ ತಿನ್ಕೊಂಡು. ಎಲ್ಲಿರೋದು ಮ್ಯಾಮ್ ಫ್ಯಾಕ್ಟ್ರಿ? ಮಾಗಡಿ ಮೇನ್ ರೋಡ್, ಕಾಚೋಳಿ. ಕಾಚೋಹಳ್ಳಿ. ಅಲ್ಲಿ 15,000 ಸ್ಕ್ವೇರ್ ಫೀಟ್ ಅಲ್ಲಿ ಫ್ಯಾಕ್ಟ್ರಿ ಈಗ ಸುಮ್ಮನೆ ಹೋಗ್ತಿರಲ್ಲ, ಸುಮ್ಮನೆ ಬ್ರಿಡ್ಜ್ ಬರುತ್ತೆ, ಸುಮ್ಮನೆ ಬ್ರಿಡ್ಜ್ ಕೆಳಗೆ ರೈಟ್ ಮಾಡಿ ಮಾಡಿ ದೊಡ್ಡದಿದೆ. ಹೌದು, 15,000 ಸ್ಕ್ವೇರ್ ಫೀಟ್. ಅಲ್ಲೇ ಪ್ರೆಸ್ ಮಾಡಿ ಅಲ್ಲೇ ಕಟಿಂಗ್ ಫುಲ್ ಪ್ರೊಸೆಸಿಂಗ್ ಅಲ್ಲಿ ನಡೆಯುತ್ತೆ. ಫಿಟ್ಟಿಂಗ್ ಮಾತ್ರ ಸೈಟ್ ಅಲ್ಲಿ ನಡೆಯುತ್ತೆ ಅಷ್ಟೇ. ಅಲ್ಲೊಂದು 25 to 30 ಮೆಂಬರ್ಸ್ ವರ್ಕರ್ಸ್ ಅಲ್ಲಿ ಮಾಡ್ತಾರೆ. ಮಿಕ್ಕಿದೆಲ್ಲ ಸೈಟ್ ಅಲ್ಲೇ ಫಿಟ್ಟಿಂಗ್ ಕೆಲಸ ಎಲ್ಲ ಅಲ್ಲೇ ಸೈಟ್ ಅಲ್ಲಿ ನಡೆಯುತ್ತೆ. ಬೇರೆ ನಿಮ್ ಕ್ಲೋಸ್ ಫ್ರೆಂಡ್ಸ್ ಮ್ಯಾಮ್? ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಮೇಡಮ್. ನಾನು ಯಾಕಂದ್ರೆ ಎಲ್ಲೂ ಹೊರಗಡೆ ಹೋಗೋದು ಟೈಮ್ ಸಾಕಾಗಲ್ಲ. ಬರೀ ಜಿಮ್ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಮಾಡ್ಕೊಂಡ್ರೆ ಸ್ವಂತ ಜಾಸ್ತಿ ಆಗುತ್ತೆ. ಜಿಮ್ ಅಲ್ಲಿ ಮೀಟ್ ಆಗ್ತೀವಿ. ಎಲ್ಲಾದ್ರೂ ಈವೆಂಟ್ಸ್, ಫಂಕ್ಷನ್ ಅದೆಲ್ಲ ಜಿಮ್ ಅಲ್ಲೇ ಜಾಸ್ತಿ ಇರುತ್ತೆ. ಅದಕ್ಕೆಲ್ಲ ಹೋಗ್ತಾ ಇರ್ತೀವಿ. ನೀವು ಕಲ್ತಿದ್ದ ಅಡಿಗೆ ನಿಮ್ಮ ಅಕ್ಕ? ನಮ್ಮ ಯಜಮಾನ್ ಅಕ್ಕ. ಯಜಮಾನ್ ಅವ್ರ ಅಕ್ಕ ಕಲ್ತಿದ್ದ? ಅಪ್ಪ ಅಮ್ಮ ಇದ್ರು. ಅವಾಗ ಏನಿದ್ರು ಬರೀ ಕಾಲೇಜ್ಗೆ ಹೋಗು, ನಮ್ದು ಪ್ರಾವಿಷನ್ ಸ್ಟೋರ್ ಇತ್ತು, ಸ್ಟೋರ್ ಅಲ್ಲಿ ನೋಡ್ಕೋ ಅಷ್ಟೇ. ಡಿಗ್ರಿ ಮುಗಿತಾ ಇದ್ದಂಗೆ ಮದುವೆ ಆಯ್ತು. ಅಮ್ಮನಿಂದ ಏನ್ ಕಲ್ತ್ರಿ? ಅಮ್ಮನಿಂದ ಜಾಸ್ತಿ ಅಡಿಗೆ ಕಡಿಮೆ ಮೇಡಮ್. ಅಮ್ಮನಿಂದ ಕಲ್ತಿತ್ತು. ಹೌದಾ? ಕಡಿಮೆ ಮೇಡಮ್. ಇವರು ಕಾಲೇಜೆಲ್ಲ ಮುಗಿ ಮದುವೆ ಆದ್ಮೇಲೆ ಅಡಿಗೆ ಅಂತ ಮಾಡಿದ್ದೆ. ಅಲ್ಲಿವರೆಗೂ ಬರೀ ಕಾಲೇಜು ಆಯ್ತು, ನಮ್ದು ಪ್ರಾವಿಷನ್ ಸ್ಟೋರ್ ಆಯ್ತು. ಅಜ್ಜಿ ಅವ್ರು ಏನು ಮಾಡ್ಕೊ ಬಿಡ್ತಾ ಇರಲಿಲ್ಲ. ಮುದ್ದು ಜಾಸ್ತಿ, ಗಂಡು ಹುಡುಗನ್ ತರ ಸಾಕಿದ್ರು. ಮನೆಗೆ ದೊಡ್ಡ ಮಗಳು ಬೇರೆ, ಮುದ್ದು ಜಾಸ್ತಿ, ಮಗನ್ ತರ. ಯಾರು ಒಂದ್ ಮಾತು ನಮ್ಮ ಅಜ್ಜಿ ಹತ್ರ ಬೈಯೋಂಗಿಲ್ಲ, ನನ್ನ ಒಂದೇ ಹಾಕೋಂಗಿಲ್ಲ. ಅಷ್ಟು ಮುದ್ದು. ನಾನು ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದೀನಿ. ನೀವು ಮಾಡೋ ಕೈಮಾ ಉಂಡೆ ಬಗ್ಗೆ ಒಂದಷ್ಟು ಮಾತಾಡಿದ್ರು ಮುರಳಿಯವರು. ಆಮೇಲೆ ಸೀಕ್ರೆಟ್ ಆಗಿ ನನಗೆ ಸ್ವಲ್ಪ ಹೇಳ್ಕೊಡಿ. ನಾನು ಬರ್ಕೊತೀನಿ. ಯಾವುದು ಮನೆಗೆ ಹೋಗಿ ನಾನು ಟ್ರೈ ಮಾಡ್ಬೇಕಲ್ಲ. ಬನ್ನಿ ಮೇಡಮ್ ಒಂದ್ಸರಿ ಮನೆಗೆ. ಅವ್ರ ಮನೇಲಿ ಮಾಡೋದು. ರೀಸೆಂಟ್ ಆಗಿ 15 days ಆಯ್ತು ಮೇಡಮ್ ಮನೆ ಅದೇನೆ ಹೇಳ್ತಿರೋದು. ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಆ ಡಿಫ್ರೆಂಟ್ ಟೇಸ್ಟ್. ಅದಕ್ಕೆ ನೀವು ಅಷ್ಟು ಹೊಗಳ್ತಾ ಇದ್ದೀರಾ ಅಂದ್ರೆ ನಾನು ಸುನೀತಾಗೆ ಮೇಡಮ್ ಒಬ್ಬಟ್ಟು ಏನ್ ಗೊತ್ತಾ, ಆ ಬೇಳೆ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರೆ ಮಾಡೋದಕ್ಕೆ ಬೇಗ ಆಗುತ್ತೆ. ಅಲ್ಲ ಸುನೀತಾ, ನೀನು ಒಬ್ಬಟ್ಟು ತಿನ್ನಲ್ಲ ಅಂತ ಹೇಳಿ ನೀನು ಏನು ತಿಂತೀಯ ಅದನ್ನ ಹೇಳಿ. ಮೇಡಮ್ ಮುಕ್ಕಾಲು ಭಾಗ ಬೆಂದಿದೆ ಈಗ. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ 1 ಸ್ಪೂನ್ ಅಷ್ಟು, ಸ್ಮಾಲ್ ಟೀ ಸ್ಪೂನ್ ಅಷ್ಟು.
ಒಂದು 5 ಮಿನಿಟ್ಸ್ ಅಷ್ಟು ಹಾಂ 5 ಮಿನಿಟ್ಸ್ ಅಷ್ಟು ಬೆಂದ್ಬಿಟ್ರೆ ಬೆಂದ್ಬಿಟ್ರೆ ರೆಡಿ. ಹ್ಞೂ ಶಾಂತ ಈಗೇನು ಮಾಡ್ತೀರಿ? ಮೇಡಮ್ ಈಗ ಇನ್ನೊಂದು 2 ಮಿನಿಟ್ಸ್ ಬೇಯೋ ಥರ ಇದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಬಿಡೋಣ. ಅದಕ್ಕೆ ಹಾಂ ಒಂದೇ ಒಂದು ಸ್ಪೂನ್ ಅಷ್ಟು ತುಪ್ಪ, ಅದು ಮಾಡಿದ್ಮೇಲೆ ಮತ್ತೆ ಒಗ್ಗರಣೆ ಹಾಕ್ಬೇಕು. ಒಂದೇ ಒಂದು ಸ್ಪೂನ್ ಲಾಸ್ಟಲ್ಲಿ ಓಕೆ. 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹ್ಞೂ ಒಂದೇ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೋತೀನಿ. ಎರಡು ಮಿಕ್ಸ್ ಮಾಡಬೇಕಾ? ಸ್ವಲ್ಪ ಒಂದು 3 ಅಷ್ಟು ಹಸಿಮೆಣಸಿಕಾಯಿ, ಸ್ವಲ್ಪ ಗೋಡಂಬಿ, ರಾಜ ಅನ್ನೋ ಹೆಸರಿಗೆ ಸ್ವಲ್ಪ ಕರಿಬೇವು. ಅಲ್ವಾ? ಇದುವರೆಗೂ ಯಾರೂ ಈ ಥರ ಅಡುಗೆ ಮಾಡಿದ್ಮೇಲೆ ಆಮೇಲೆ ಒಗ್ಗರಣೆ ಮಾಡಿಲ್ಲ. ಮೊದಲೇ ಎಲ್ಲ ಹಾಕ್ಬಿಡ್ತಾರಲ್ಲ. ಸೊ ಅದಕ್ಕೆ ನೀವು ಮಾಡ್ತಾ ಇರೋ ಹೈದ್ರಾಬಾದಿ ರಾಜ ಚಿಕನ್ ಡಿಫ್ರೆಂಟ್ ಆಗಿದೆ. ಕುದಿಬೇಕಲ್ಲ ಚೆನ್ನಾಗಿ, ಕೆಂಪು ಒಂದು ಸ್ವಲ್ಪ ಸ್ಮೆಲ್ ಆಗಿದೆ. ನೀರು ಒಣಗಿದೆಯಲ್ಲ ಸ್ವಲ್ಪ? ಇದು ಒಗ್ಗರಣೆನ ಇದಕ್ಕೆ ಹಾಕ್ಬಿಟ್ರೆ ಒಗ್ಗರಣೆ ಹಾಕಿದ್ವಿ ಮೇಡಮ್. ಈಗ ಅದನ್ನೆಲ್ಲ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಂದ್ರೆ ಮುಗೀತು ಮೇಡಮ್. ಇಳಿಸ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಂದ್ರೆ ಗಾರ್ನಿಷ್ಗೆ ರೆಡಿ. ಮುಗಿದಿದೆ ಮೇಡಮ್. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಂದ್ರೆ ಈಗ ಸ್ವಲ್ಪ ಮುಚ್ಚಿಟ್ಬಿಡೋದಾ? ಆಮೇಲೆ 1-2 ನಿಮಿಷ ಅಲ್ಲ? ಮುಚ್ಚಿಡೋದು ಏನು ಬೇಕಾಗಿಲ್ಲ ಮೇಡಮ್, ಮುಗೀತು ಅಷ್ಟೇ. ಇದು ತೆಗೆದ್ಮೇಲೆ ಮುಗೀತು. ಮುಗೀತು. ರಾಜ ಚಿಕನ್ ತಿನ್ನೋದಕ್ಕೆ ರೆಡಿ. ರೆಡಿ ಆಗಿದೆ. ಮ್ಯಾಮ್ ನಿಮ್ಮ ಇನ್ನೊಬ್ಬ ತಂಗಿ ಮಕ್ಕಳು ಕರೀರಿ ಮ್ಯಾಮ್. ನಂದು ಅವ್ರ ಮಗನ ಬರ್ತಾ ಇದೆ. ಹಾಂ ಅವ್ರ ಮಗ ಬರ್ತಾ ಇದೆ. ಬನ್ನಿ. ನಮ್ಮ ತಂಗಿ ನಾಗವೇಣಿ ಮತ್ತೆ ನವೀನ್ ಅಂತ, ಅವ್ರ ಮಕ್ಕಳು ನಂದಿತಾ, ಮಾನ್ಯ. ಈ ಸರಿ 10th ಮುಗಿಸಿದ್ದಾರೆ. ಇಬ್ರು 10th? ಇವರು 10th ಮುಗಿಸಿದ್ದಾರೆ. ಓಕೆ. ಇವರು ಹೇಳಮ್ಮ 5th ಮುಗಿಸಿದ್ದಾರೆ ಈಗ. ಓಕೆ. 5th ಮುಗಿಸಿ 6th ಈಗ. ಓಕೆ. ಇವತ್ತು ದಿನ ರಿಸಲ್ಟ್ಗೆ ಮೀಟಿಂಗ್ ಅಲ್ಲಿ ಇದ್ದಾರೆ 10th. ಓ ಈಗ ಆಯ್ತಲ್ಲ ಈಗ ಆಯ್ತು, exams ಆಯ್ತು, 10th result. ಹೇಗೆ ಬರ್ದ್ಯಪ್ಪ? ಸೂಪರ್. ಈಸಿ ಇತ್ತಾ? ಸ್ವಲ್ಪ ಸೈನ್ಸ್ ಟಫ್ ಇತ್ತು. ಸೈನ್ಸ್ ಮ್ಯಾಥ್ಸ್. ಸೈನ್ಸ್ ಮ್ಯಾಥ್ಸ್. ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಕನ್ನಡ ಇಂಗ್ಲಿಷ್. ಸೂಪರ್. ನಿಂದು? ಸೇಮ್. ಮತ್ತೆ ಸೈನ್ಸ್. ಓಕೆ. ಇವಾಗ ಹಾಲಿಡೇಸ್ ಈಗ ನಡೀತಿದೆ, ಹಾಲಿಡೇಸ್ ನಡೀತಿದೆ. ಓಕೆ. ರಿಸಲ್ಟ್ ಬರೋ ತನಕ ಹಾಲಿಡೇಸ್, ಆಮೇಲೆ ಕಾಲೇಜ್ ಸರ್ಚಿಂಗ್ ಅಲ್ವಾ? ಮತ್ತೆ ಸೊ ಮ್ಯಾಮ್ ಈಗ ಹೈದ್ರಾಬಾದಿ ರಾಜ ಚಿಕನ್ ರೆಡಿ ಆಗಿದೆ. ತಿನ್ನೋದಕ್ಕೆ ಸಿದ್ಧ. ಹೈದ್ರಾಬಾದಿ ರಾಜ ಚಿಕನ್ ಈಗ ಫುಲ್ ಎಲ್ಲ ಕುಕಿಂಗ್ ಎಲ್ಲ ಮುಗಿದು ತಿನ್ನೋದಕ್ಕೆ ಸಿದ್ಧವಾಗಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ.